ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ A17 ನಿಖಿಲ್ ನಾಯಕ್ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಕೆ. ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಿ ಆಕ್ಷೇಪಣೆಗೆ ಅರ್ಜಿ ಸಲ್ಲಿಸಲಾಗಿದೆ. A17 ನಿಖಿಲ್ ನಾಯಕ್ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಿ ಆಕ್ಷೇಪಣೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಆರೋಪಿ ನಿಖಿಲ್ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳು ಇವೆ. ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದೆಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ವಿಶೇಷ ಪ್ರಾಸಿಕ್ಯೂಟರ್ ಪಿ ಪ್ರಸನ್ನಕುಮಾರ್ರಿಂದ ಆಕ್ಷೇಪಣೆಯನ್ನ ಸಲ್ಲಿಸಲಾಗಿದೆ. A17 ಆರೋಪಿ ನಿಖಿಲ್ ನಾಯಕ್ಗೆ ಜಾಮೀನನ್ನ ನೀಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಆದರೆ SPP ಯಾವುದೇ ಕಾರಣಕ್ಕೂ A17 ಆರೋಪಿ ನಿಖಿಲ್ಗೆ ಜಾಮೀನನ್ನ ನೀಡಬಾರದು ಅಂತ ಕೋರ್ಟ್ಗೆ ಮನವಿಯನ್ನ ಮಾಡ್ತಾ ಇದೆ. ವಿಶೇಷ ಪ್ರಾಸಿಕ್ಯೂಟರ್ ಪಿ ಪ್ರಸನ್ನಕುಮಾರ್ ಅವರಿಂದ ಆಕ್ಷೇಪಣೆಯನ್ನ ಸಲ್ಲಿಸಲಾಗಿದೆ. ಸಾಕಷ್ಟು ಸಾಕ್ಷ್ಯಾಧಾರಗಳು ಇದೆ ಅಂತ ಆಕ್ಷೇಪಣೆಯಲ್ಲಿ ಉಲ್ಲೇಖಿಸಲಾಗಿದೆ. A17 ಆರೋಪಿ ನಿಖಿಲ್ ನಾಯಕ್ಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ನೀಡಬಾರದು ಅಂತ SPP ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ನಿಖಿಲ್ ನಾಯಕ್ A17 ಆರೋಪಿ ಅವ್ರಿಗೆ ಜಾಮೀನನ್ನ ನೀಡಬೇಕು ಅಂತ ನಿಖಿಲ್ ನಾಯಕ್ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದರೆ SPP ಆಕ್ಷೇಪಣೆಯನ್ನು ಸಲ್ಲಿಸಿದ್ದು ಯಾವುದೇ ಕಾರಣಕ್ಕೂ ನಿಖಿಲ್ ನಾಯಕ್ಗೆ ಜಾಮೀನನ್ನ ಮಂಜೂರು ಮಾಡಬಾರದು ಅಂತ ಆಕ್ಷೇಪಣಾ ಅರ್ಜಿಯಲ್ಲಿ ಉಲ್ಲೇಖಿಸಿದೆ. ಇದು ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂತ ಮತ್ತೊಂದು ವಿಚಾರ. A17 ಆರೋಪಿ ನಿಖಿಲ್ ನಾಯಕ್ಗೆ ಜಾಮೀನು ನೀಡಲಿಕ್ಕೆ ಮನವಿಯನ್ನ ಅವರ ಪರ ವಕೀಲರು ಕೋರ್ಟ್ಗೆ ಸಲ್ಲಿಸಿದ್ರೆ, ಇನ್ನೊಂದು ಕಡೆ SPP ಯಾವುದೇ ಕಾರಣಕ್ಕೂ ನಿಖಿಲ್ ನಾಯಕ್ಗೆ ಜಾಮೀನನ್ನ ನೀಡಬಾರದು ಅನ್ನೋ ಒಂದು ವಿಚಾರವನ್ನು ಆಕ್ಷೇಪಣೆಯ ಮೂಲಕ ಅರ್ಜಿಯಲ್ಲಿ ಉಲ್ಲೇಖಿಸಿ ಅರ್ಜಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿ. ಇನ್ನು ಆಕ್ಷೇಪಣಾ ಅರ್ಜಿಯಲ್ಲಿ ಏನೇನು ಇದೆ ಅನ್ನೋದನ್ನು ನೋಡೋದಾದ್ರೆ, ನಿಖಿಲ್ ನಾಯಕ್ ಕೃತ್ಯದಲ್ಲಿ ಪಿತೂರಿಯ ಪ್ರಮುಖ ಆರೋಪಿಯಾಗಿದ್ದಾನೆ. ನಿಖಿಲ್ ನಾಯಕ್ ಮೃತ ಶರೀರವನ್ನ ಸಾಗಾಟ ಮಾಡಿದ್ದಾನೆ. ಪ್ರಕರಣದಲ್ಲಿ ನೇರವಾಗಿ ಸಾಕ್ಷ್ಯನಾಶದ ಯತ್ನವನ್ನ ನಿಖಿಲ್ ನಾಯಕ್ ಮಾಡಿದ್ದಾನೆ ಅನ್ನೋ ಒಂದು ವಿಷಯವನ್ನ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಷ್ಣು, ಒಂದ್ ಕಡೆ ನಿಖಿಲ್ ನಾಯಕ್ ಅರ್ಜಿ ಕೋರ್ಟ್ ಮುಂದೆ, ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ನೀಡಬಾರದು ಅಂತ ಆಕ್ಷೇಪಣೆ SPP ಕಡೆಯಿಂದ. ಹಾಗಾದ್ರೆ ನಿಖಿಲ್ ನಾಯಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಕೋರ್ಟ್ನಲ್ಲಿ ವಿಷ್ಣು? ಮಧುಸೂದನ್, ಈ ಒಂದು ಪ್ರಕರಣದಲ್ಲಿ ನೋಡೋದಾದ್ರೆ ಮೊದಲನೇ ಆರೋಪಿ ಅಂದ್ರೆ ಇಡೀ ಪ್ರಕರಣದಲ್ಲಿರುವಂತಹ 17 ಆರೋಪಿಗಳಲ್ಲಿ ಮೊದಲನೇ ಆರೋಪಿ ಆಗಿರುವಂತಹ ಮೊದಲನೇ ಆರೋಪಿ ಈಗ ಕೋರ್ಟ್ ಮುಂದೆ ಹಾಜರಾಗಿರುವಂತದ್ದು ಜಾಮೀನು ಅರ್ಜಿ ಕೋರಿ ಅರ್ಜಿ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಅರ್ಜಿ ವಿಚಾರಣೆನ 57ನೇ ACM ನ್ಯಾಯಾಲಯದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಕೂಡ ಬಂದಿರುವಂತದ್ದು. ಆದ್ರೆ ಇದರಲ್ಲಿ ಇನ್ನೊಂದು ಪ್ರಮುಖವಾದಂತಹ ಅಂಶವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಈ ಪ್ರಕರಣದಲ್ಲಿ ಆರೋಪಿ ಸಲ್ಲಿಸಿರುವಂತಹ ಆಕ್ಷೇಪಣೆಯಲ್ಲಿ ಕೆಲವೊಂದಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ ಅನ್ನ ಸೇರಿಸಿದ್ದಾರೆ. ಆದ್ರೆ ಕೃತ್ಯದಲ್ಲಿ ನಾನು ನೇರವಾಗಿ ಭಾಗಿಯಾಗಿಲ್ಲ, ಮತ್ತೆ ಜೊತೆಗೆ ನಾನು ಈ ರೀತಿ ಯಾವುದೇ ರೀತಿ ಅವರ ಸಾಕ್ಷಿ ನಾಶ ಮಾಡೋದಕ್ಕೆ ಅವ್ರ ಜೊತೆ ಒಳಸಂಚಲ್ಲಿ ಸೇರ್ಕೊಂಡಿಲ್ಲ. ಏನಂತಂದ್ರೆ ಅವ್ರ ಡೈರೆಕ್ಷನ್ ಅಂತೆ, ಅಂದ್ರೆ ಅವ್ರು ಮಾಸ್ಟರ್ ಆಗಿರುವಂತದ್ದು, ಮತ್ತೆ ಅವರು ಹೇಳದಂತೆ ನಾನು ಕೇಳುವಂತದ್ದಾಗಿದೆ ವಿನಃ ನನಗೆ ಯಾವುದೇ ರೀತಿ ಉದ್ದೇಶ ಇಲ್ಲ ಅನ್ನೋ ಒಂದು ಪಾಯಿಂಟ್ ಅನ್ನು ಉಲ್ಲೇಖಿಸಿ ಅವರು ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಕೆಲವೊಂದಷ್ಟು ಟೆಕ್ನಿಕಲ್ ಪಾಯಿಂಟ್ ಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು. ಮೊದಲನೇದಾಗಿ CD ಅನ್ನ ಕೊಟ್ಟಿಲ್ಲ, ಜೊತೆಗೆ ರಿಮೈಂಡ್ ಅಪ್ಲಿಕೇಶನ್ ಅನ್ನ ವಕೀಲರಿಗೆ ಕೊಟ್ಟಿಲ್ಲ. ಹೀಗೆ ಅನೇಕ ಅಂಶಗಳನ್ನು ಇಟ್ಕೊಂಡು ಅವರ ಪರ ವಕೀಲರಾಗಿರುವಂತಹ ರಂಗನಾಥ್ ರೆಡ್ಡಿ ಅವರು ಅರ್ಜಿ ಸಲ್ಲಿಸಿದ್ರು. ಈ ಒಂದು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಈಗ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿತ್ತು. ಮೊದಲನೇ ದಿನ ಅರ್ಜಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ SPP ಆಗಿರುವಂತಹ ಪ್ರಸನ್ನಕುಮಾರ್ ಅವರ ನೇಮಕವೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಅವರ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಅದಕ್ಕೆ ಸರ್ಕಾರದಿಂದ ಬಂದಿರುವಂತಹ ನೋಟಿಫಿಕೇಶನ್ ಅನ್ನು ಸಬ್ಮಿಟ್ ಮಾಡಿದ್ರು. ಇದರ ನಡುವೆ ನಿನ್ನೆ ಕೋರ್ಟ್ಗೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಪ್ರಮುಖ ಅಂಶಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಮೊದಲನೇದಾಗಿ ಆರೋಪಿ ನಿಖಿಲ್ ನಾಯಕ್ ಪ್ರಕರಣದಲ್ಲಿ ನೇರವಾಗಿ ಭಾಗಿದ್ದಾನೆ. ಸಾಕ್ಷಿ ಕೊಲೆ ಮಾಡಿದಂತಹ ಶವವನ್ನ ಆತನೇ ಸಾಗಾಟ ಮಾಡಿರುವಂತದ್ದು, ಮತ್ತೆ ಸಾಗಾಟ ಮಾಡೋದಕ್ಕೆ ಬೇಕಾಗಿರುವಂತಹ ಸೂಕ್ತ ಸಾಕ್ಷ್ಯಾಧಾರಗಳು ನಮ್ಮ ಜೊತೆ ಇದೆ. CCTV ಫುಟೇಜ್ ಇದೆ, ಮತ್ತೆ ಕೆಲವೊಂದಷ್ಟು ಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್ ಇರುವಂತದ್ದು. ಯಾಕಂತಂದ್ರೆ ಕೃತ್ಯದಲ್ಲಿ ಆರೋಪಿ ಒಳಸಂಚಿನಲ್ಲಿ ಭಾಗಿಯಾಗಿದ್ದಾನೆ. ಕಾರ್ತಿಕ್ ಅಲಿಯಾಸ್ ಕಪ್ಪೆ ಜೊತೆ ಕೊಲೆ ಮಾಡೋದಕ್ಕಿಂತ ಮುಂಚೆ, ಕೊಲೆ ಆದಂತಹ ನಂತರ, ಮತ್ತೆ ಕೊಲೆಯ ನಡುವೆ ಈಗ ಅನೇಕ ಬಾರಿ ಆತನ ಜೊತೆ ಫೋನಲ್ಲಿ ಕಾನ್ವರ್ಸೇಷನ್ ನಡೆಸಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಸಾಕ್ಷ್ಯಾಧಾರಗಳು ನಮ್ಮ ಜೊತೆ ಇದೆ. ಕೆಲವೊಂದಷ್ಟು ವಾಟ್ಸ್ಆಪ್ ಚಾಟಿಂಗ್ ಡೀಟೇಲ್ಸ್ ಗಳು ನಮ್ಮ ಜೊತೆ ಇದೆ. ಹೀಗೆ ಅನೇಕ ಅಂಶಗಳನ್ನ ಇಟ್ಟು ಕೊಡುವಂತ ಕೆಲಸವನ್ನು ಮಾಡಿದ್ರು. ಅದಲ್ಲದೆ ಇನ್ನೊಂದು ಪ್ರಮುಖ ಏನಂತಂದ್ರೆ, ಪ್ರಕರಣದಲ್ಲಿ A2 ಆಗಿರುವಂತಹ ದರ್ಶನ್ ಏನಿದ್ದಾರೆ, ಈತ ತುಂಬಾನೇ ಪ್ರಭಾವಿ ವ್ಯಕ್ತಿ ಆಗಿರುವಂತದ್ದು. ಈ ವ್ಯಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಈಗಾಗಲೇ ಅವರ ಬೆಂಬಲಿಗರ ಮೂಲಕ, ಅಭಿಮಾನಿಗಳ ಮೂಲಕ ಬೆದರಿಕೆ ಹಾಕುವಂತಹ ಪ್ರಯತ್ನ ಈಗಾಗಲೇ ಅನೇಕ ಬಾರಿ ಆಗಿದೆ. ಈ ಒಂದು ವೇಳೆ ಈತ ಹೊರಗಡೆ ಹೋದಂತಹ
ಸಂದರ್ಭದಲ್ಲಿ ಯಾವೆಲ್ಲ ಸಾಕ್ಷಿಗಳಿದ್ರೆ ಆ ಸಾಕ್ಷಿಗಳ ಮೇಲೆ ಇವರು ಬೆದರಿಕೆ ಹಾಕುವಂತ ಸಾಧ್ಯತೆ ಇದೆ. ಮತ್ತೆ ಏನು ಮುಂದಿನ ದಿನಗಳಲ್ಲಿ ಅವರು ವಿಚಾರಣೆಗೆ ಬರದಂತೆ ತಡೆಯುವಂತ ಸಾಧ್ಯತೆ ಇದೆ. ಹೀಗಾಗಿ ತನಗೆ ಜಾಮೀನು ಕೊಡಬಾರದು ಅದ್ರಲ್ಲಿ ಇನ್ನೊಂದು ಪ್ರಮುಖವಾಗಿ ಇನ್ನೊಂದು ಅಂಶ ಏನಂತಂದ್ರೆ, ಕೃತ್ಯ ಆದಂತಹ ಬಳಿಕ, ಕೊಲೆ ಆದಂತಹ ಬಳಿಕ ಈತ ಸರೆಂಡರ್ಗೆ ಈತನೇ ಏನೋ ಮುಂದೆ ಬಂದಿರುವಂತದ್ದು. ತಾನೇ ಖುದ್ದಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಾನೇ ಕೃತ್ಯವನ್ನು ಎಸಗಿದಾಗಿ ಆತ ಅಲ್ಲಿ ಒಪ್ಕೊಂಡಿದ್ದಾನೆ. ಅಂದ್ರೆ ನೇರವಾಗಿ ಆತನೇ ಕನ್ಫೆಷನ್ ಮಾಡ್ಕೊಂಡಿರೋದು ಕ್ಲಿಯರ್ ಆಗಿದೆ. ಕೊಲೆಯಲ್ಲಿ ಭಾಗಿಯಾಗಿರೋದಕ್ಕೆ ಆತ ಕನ್ಫೆಷನ್ ಮಾಡಿದ್ದಾನೆ. ಸಾಕ್ಷಿ ನಾಶ ಯತ್ನಿಸಿರೋದಕ್ಕೂ ಕನ್ಫೆಷನ್ ಮಾಡುವಂಥದ್ದು ಕ್ಲಿಯರ್ ಆಗಿದೆ. ಹೀಗಾಗಿ ಈತನಿಗೆ ಜಾಮೀನು ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳೋದು. ಅದಲ್ಲದೆ ಈತ ಕೃತ್ಯವನ್ನ ಎಸಗುವುದಕ್ಕೆ ಸುಮಾರು 4.5 ಲಕ್ಷ ರೂಪಾಯಿ ಹಣವನ್ನು ಕೂಡ ಈತನಿಂದ ನಾವು ಸೀಸ್ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ಅದನ್ನ ಪಡ್ಕೊಂಡಿರೋದಕ್ಕೆ ನಮ್ಮ ಹತ್ರ ದಾಖಲೆಗಳಿದೆ ಅನ್ನೋ ಪಾಯಿಂಟ್ ಅನ್ನು ಹೇಳಿದ್ರು. ಜೊತೆಗೆ ನಿಖಿಲ್ ಸಲ್ಲಿಸಿರುವಂತಹ ಏನ್ ಗ್ರೌಂಡ್ಸ್ ಏನಿದೆ, ಅಂದ್ರೆ ಕಸ್ಟಡಿಗೆ ಅರ್ಜಿಗೆ ಕೊಡುವಂತ ಸಂದರ್ಭದಲ್ಲಿ ನಾವು ಅಡ್ವೊಕೇಟ್ ಗಳಿಗೆ ರಿಮೈಂಡ್ ಅಪ್ಲಿಕೇಶನ್ ಕೊಡಬೇಕು ಅನ್ನೋದು ಅದ್ಯಾವುದು ಕೂಡ ಕಾನೂನಲ್ಲಿ ಅವಕಾಶವಿಲ್ಲ ಅನ್ನೋ ರೀತಿಯಲ್ಲಿ ಪ್ರಸನ್ನ ಕುಮಾರ್ ಅವರು ಆಕ್ಷೇಪಣೆಯಲ್ಲಿ ಈಗ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಮಧುಸೂದನ್. ಈ ಮೂಲಕ ಈ ಒಂದು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ, ಇಲ್ಲ ಒಂದ್ ಕಡೆ ಒಬ್ಬ ಆರೋಪಿಗೆ ಬೇಲ್ ಸಿಕ್ಕರೆ ಮುಂದಿನ ದಿನಗಳಲ್ಲಿ ಅದೇ ಗ್ರೌಂಡ್ ಮೇಲೆ ಬೇರೆ ಆರೋಪಿಗಳು ಬೇಲ್ ಕೇಳುವಂತ ಸಾಧ್ಯತೆಗಳು ಒಂದ್ ಕಡೆ ಇರುತ್ತೆ. ಅದಲ್ಲದೆ ಈ ಆರೋಪಿಗಳಲ್ಲಿ ಬೇರೆ ಬೇರೆ ಸೆಕ್ಷನ್ ಗಳಲ್ಲಿ ಕೇಸ್ಗಳಿರುವಂತದ್ದು, ಒಂದ್ ಕಡೆ ಕೊಲೆ ಮಾಡಿರುವಂತದ್ದಿದೆ, ಒಂದ್ ಕಡೆ ಸಾಕ್ಷಿ ನಾಶಯತ್ನ ಇರುವಂತದ್ದು, ಕಿಡ್ನಾಪ್ ಮಾಡುವಂತದ್ದು, ಈ ಅನೇಕ ಆಯಾಮಗಳಿರುವಂತಹ ಹಿನ್ನೆಲೆಯಲ್ಲಿ ಪ್ರಕರಣ ಗಂಭೀರತೆಯನ್ನು ಇಟ್ಕೊಂಡಿದ್ದು ಇಂತಹ ಪ್ರಕರಣಗಳಲ್ಲಿ ಬೇಲ್ ಕೊಡೋದು ಸೂಕ್ತ ಅಲ್ಲ ಅನ್ನುವಂಥದ್ದು ಏನು SPP ಅವರ ಆಕ್ಷೇಪಣೆಯಲ್ಲಿ ಇರುವಂತದ್ದು ಮಧುಸೂದನ್. ಧನ್ಯವಾದ ವಿಷ್ಣು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.